ಅಮೆಝಾನಲ್ಲಿ ನಮ್ಮ 1000 ರೂಪಾಯಿ ಪ್ರಾಡಕ್ಟ್ನ ಸೇಲ್ ಮಾಡಿದರೆ ನಮ್ಮ ಅಕೌಂಟ್ಗೆ 1000 ರೂಪಾಯಿ ಬರುತ್ತಾ? ಆ್ಯಕ್ಚುಲಿ 1000 ರೂಪಾಯಿ ಬರೋಲ್ಲ. ಹಾಗಾದರೆ ಆ 1000 ರೂಪಾಯಿದಲ್ಲಿ ಅಮೆಝಾನ್ ಫೀಸ್ ಎಷ್ಟು ಅಂತಂದರೆ, ರೆಫರಲ್ ಫೀಸ್ ಎಷ್ಟು, ಕ್ಲೋಸಿಂಗ್ಸ್ ಫೀಸ್ ಎಷ್ಟು, ಶಿಪ್ಪಿಂಗ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಫೀಸ್ ಎಷ್ಟು, ನಾವು ಆ ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ಅಮೆಝಾನಲ್ಲಿ ಆ್ಯಡ್ ಸ್ಪೆಂಡ್ ಮಾಡಿರೋ ಅಮೌಂಟ್ ಎಷ್ಟು, ಮತ್ತು ನಾವು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರೋ ಕಾಸ್ಟ್ ಎಷ್ಟು. ಸೊ ಈ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನ ತೆಗೆದು ನಮಗೆ ಎಷ್ಟು ಉಳಿಯುತ್ತೆ. ಸೊ ಇನ್ನೊಂದು ಅಮೆಝಾನಲ್ಲಿ ನೀವು ಅಪ್ಡೇಟ್ ಏನಪ್ಪಾ ಅಂತಂದರೆ, ಅಮೆಝಾನಲ್ಲಿರೋ 1800 ಕ್ಯಾಟಗರೀಸಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳಲ್ಲಿ 1000 ರೂಪಾಯಿ ಒಳಗಡೆ ಇರೋ ಸೆಲ್ಲಿಂಗ್ ಪ್ರೈಸ್ಗೆ ರೆಫರಲ್ ಫೀಸ್ನ 0 ಮಾಡಿದ್ದಾರೆ. ಇದು ಮಾರ್ಚ್ 2026ಇಂದಲೇ ಲೈವ್ ಆಗಿರೋದು. ಸೊ ಈ ವಿಡಿಯೋದಲ್ಲಿ ಒಂದು ರಿಯಲ್ ಎಕ್ಸಾಂಪಲ್ ತಗೊಂಡು ಸೆಲ್ಲಿಂಗ್ ಪ್ರೈಸಿಂದ ಆಕ್ಚುಲ್ ಪ್ರಾಫಿಟ್ವರೆಗೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಿ ನೆಕ್ಸ್ಟ್ ಪ್ರಾಫಿಟ್ ಯಾವ ಥರ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಇಕಾಮ್ ವಿತ್ ವೀರೇಶ್. ಮೊದಲನೇದಾಗಿ ನಾವು ಅಮೆಝಾನ್ ಸೆಲ್ಲರ್ ಫೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಏನಪ್ಪ ಇದು ಅಮೆಝಾನ್ ಸೆಲ್ಲರ್ ಫೀಸ್? ಸೊ ನಮ್ಮ ಪ್ರಾಡಕ್ಟ್ನ ನಾವು ಅಮೆಝಾನಲ್ಲಿ ಸೆಲ್ ಮಾಡೋಕ್ಕೆ ಅಮೆಝಾನು ನಮಗೆ ಆಗ್ತಿರೋ ಫೀಸಸ್. ಯಾಕಪ್ಪ ಅಂತಂದರೆ ಯಾರು ಫ್ರೀಯಾಗಿ ನಮ್ಮ ಪ್ರಾಡಕ್ಟ್ನ ಸೆಲ್ ಮಾಡ್ಕೊಳ್ಳಲ್ವಾ. ಸೊ ಅದಕ್ಕಾಗಿ ನಾವು ಸರ್ಟನ್ ಫೀಸ್ ಅಂತ ಥರ್ಡ್ ಪಾರ್ಟಿ ಸೆಲ್ಲರ್ಸ್ಗೆ ನಾವು ಕೊಡಲೇಬೇಕಾಗುತ್ತೆ. ಸೊ ಅದೇ ಥರ್ಡ್ ಪಾರ್ಟಿ ಸೆಲ್ಲರ್ ಇವಾಗ ನಮಗೆ ಅಮೆಝಾನ್. ಸೊ ಅಮೆಝಾನು ತುಂಬ ಥರ ಫೀಸ್ಗಳನ್ನ ತಗೊಳುತ್ತೆ. ಸೊ ಮೇಜರ್ ಆಗಿ ರೆಫರಲ್ ಫೀಸು, ಕ್ಲೋಸಿಂಗ್ ಫೀಸ್, ಶಿಪ್ಪಿಂಗ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಫೀಸ್, ವೇಟ್ ಹ್ಯಾಂಡ್ಲಿಂಗ್ ಫೀಸ್. ಸೊ ಈ ಥರ ಎಲ್ಲ ಫೀಸ್ಗಳನ್ನ ಅಮೆಝಾನ್ ತಗೊಳುತ್ತೆ. ಸೊ ನಮ್ಮ ಪ್ರಾಡಕ್ಟ್ನ ಪ್ರಾಫಿಟ್ ಹೆಂಗೆ ತಿಳ್ಕೊಳ್ಬೇಕು ಅಂತಂದರೆ, ಈ ನಮ್ಮ ಸೆಲ್ಲಿಂಗ್ ಪ್ರೈಸ್ನಲ್ಲಿ ಟೋಟಲ್ ಅಮೆಝಾನ್ನ ಫೀಸ್ನ ಮೈನಸ್ ಮಾಡಿ, ಪ್ರಾಡಕ್ಟ್ ಕಾಸ್ಟ್ನ ಮೈನಸ್ ಮಾಡಿ, ನಮ್ಮ ಆ್ಯಡ್ ಸ್ಪೆಂಡ್ನ ಮೈನಸ್ ಮಾಡಿದರೆ ನಮಗೆ ಅಪ್ರಾಕ್ಸಿಮೇಟ್ ಆಗಿರೋ ಪ್ರಾಫಿಟ್ ಸಿಗುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಈ ಅಮೆಝಾನ್ ಫೀಸು ನೀವು ಪ್ರತಿಯೊಂದು ಕೆಟಗರಿಗೂ ಪ್ರತಿಯೊಂದು ಸೆಲ್ಲಿಂಗ್ ಪ್ರೈಸ್ಗೂ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಕ್ಟಾಗಿ ಇಷ್ಟಿದೆ ಅಂತೇಳಿ. ಆವಾಗ ಮಾತ್ರ ನಿಮಗೆ ಎಕ್ಸಾಕ್ಟ್ ಆಗಿರೋ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರುತ್ತೆ. ಇನ್ನೊಂದು ಮೇಜರ್ ಅಪ್ಡೇಟ್ ನಾನು ಹೇಳಿದಾಗೆ, ಸೊ ಅಮೆಝಾನಲ್ಲಿ ಮುಂಚೆ 300 ಸೆಲ್ಲಿಂಗ್ ಪ್ರೈಸ್ 300 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ ಒಳಗಡೆ ಇರೋ ಪ್ರಾಡಕ್ಟ್ಸ್ಗೆ ರೆಫರಲ್ ಫೀಸ್ 0 ಇತ್ತು. ಸೊ ಈ ವರ್ಷ ಮಾರ್ಚಿಂದ 2026 ಮಾರ್ಚಿಂದ 1000 ರೂಪಾಯಿ ಒಳಗಡೆ ಇರೋ ಸೆಲ್ಲಿಂಗ್ ಪ್ರೈಸ್ ಪ್ರಾಡಕ್ಟ್ಸ್ಗಳಿಗೆ ರೆಫರಲ್ ಫೀಸ್ನ 0 ಮಾಡಿದ್ದಾರೆ. ಸೊ ಇದರ ಅರ್ಥ ಅಮೆಝಾನ್ ಫೀಸ್ ಇಲ್ವೇ ಇಲ್ಲ, ರೆಫರಲ್ ಫೀಸ್ 0 ಅಂತ ಅಲ್ಲ, ಅರ್ಥ ಅಲ್ಲ. ಸೊ ಇದು ಒಂದು ಕೆಲವೊಂದು ಕೆಟಗರಿಗಳಿಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳಿಗೆ ಮಾತ್ರ ಇದೆ. ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ಗೆಲ್ಲ ಇದೆ, ಕೆಲವೊಂದು ಪ್ರಾಡಕ್ಟ್ಸ್ಗಳಿಗೆ ಇಲ್ಲ. ಸೊ ಇದನ್ನು ನೀವು ಕೆಟಗರಿ ಫೀಸ್ನ ಚೆಕ್ ಮಾಡಿಕೊಂಡು ಅಮೆಝಾನ್ ವೆಬ್ಸೈಟಲ್ಲಿ ನಿಮ್ಮ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಪ್ರೈಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇವಾಗ 1 by 1 ಫೀಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ರೆಫರಲ್ ಫೀಸ್. ಸೊ ಇದು ರೆಫರಲ್ ಫೀಸ್ ಅನ್ನೋದು ಕೆಟಗರಿ ರಿಲೇಟೆಡ್ ಇರುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್ಲು ನಾವು ಪರ್ಫ್ಯೂಮ್ ಬ್ಯೂಟಿ ಕೆಟಗರಿ ಇದ್ದರೆ ಬ್ಯೂಟಿ ಕೆಟಗರಿಗೆ ಸಪ್ರೇಟ್ ಪರ್ಸೆಂಟೇಜ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಕೆಟಗರಿ ಇದ್ದರೆ ಆ ಎಲೆಕ್ಟ್ರಾನಿಕ್ಸ್ ಕೆಟಗರಿಗೆ ಬೇರೆ ಇರುತ್ತೆ. ಸೊ ಕೆಟಗರಿ ವೈಸು ಈ ರೆಫರಲ್ ಫೀಸು ಪರ್ಸೆಂಟೇಜ್ ವೈಸಲ್ಲಿ ಇರುತ್ತೆ. ಎಕ್ಸಾಂಪಲು ನಾವು 1000 ರೂಪಾಯಿ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದೀವಿ ಪರ್ಟಿಕ್ಯುಲರ್ ಕೆಟಗರಿಲಿ. ಸೊ ಆ ಕೆಟಗರಿದು 10% ರೆಫರಲ್ ಫೀಸ್ ಇದೆ. ಸೊ ಆವಾಗ ನಮಗೆ 1000 ರೂಪೀಸ್ ಸೆಲ್ ಮಾಡ್ತಿದೆ, 10% ಏನಪ್ಪ ಅಂತಂದರೆ 100 ರೂಪೀಸ್ ನಮಗೆ ರೆಫರಲ್ ಫೀಸ್ಗೆ ಹೋಗುತ್ತೆ. ನೆಕ್ಸ್ಟ್ ಬರೋದು ಕ್ಲೋಸಿಂಗ್ ಫೀಸ್. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇದು ಕೆಟಗರಿಗೆ ರಿಲೇಟೆಡ್ ಆಗಿರೋಲ್ಲ, ಇದು ಸೆಲ್ಲಿಂಗ್ ಪ್ರೈಸ್ಗೆ ರಿಲೇಟೆಡ್ ಆಗಿರುತ್ತೆ. ನೀವು 1000 ರೂಪಾಯಿ ಆದರೂ ಸೆಲ್ ಮಾಡಿ, 500 ಆದರೂ ಸೆಲ್ ಮಾಡಿ, 100 ರೂಪೀಸ್ ಆಗಿ ಆದರೂ ಸೆಲ್ ಮಾಡಿ, ಸೊ ಇದು ರೆಫರಲ್ ಕ್ಲೋಸಿಂಗ್ ಫೀಸ್ ಫಿಕ್ಸ್ ಇರುತ್ತೆ. ಸೊ ಇದು ಯಾವ ಥರ ಅಂತಂದರೆ 100 to 200, 300 to
500, 500 to 1000, 1000 to 1500, ಈ ಬ್ರಾಕೆಟ್ಸ್ ಒಳಗಡೆ ಬರೋ ಪ್ರಾಡಕ್ಟ್ಸ್ಗೆ ಇಷ್ಟು ಅಂತೇಳಿ ಕ್ಲೋಸಿಂಗ್ ಫೀಸ್ ಇರುತ್ತೆ. ಅಷ್ಟನ್ನ ಅವರು ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ಶಿಪ್ಪಿಂಗ್ ಅಂಡ್ ಫುಲ್ಫಿಲ್ಮೆಂಟ್ ಕಾಸ್ಟ್. ಇದು ತುಂಬ ಇಂಪಾರ್ಟೆಂಟ್ ಆದ ಕಾಸ್ಟ್ ಅಥವಾ ಫೀಸ್ ಅಂತ ಹೇಳ್ಬೋದು. ಸೊ ಇದು ನಮ್ಮ ಪ್ರಾಫಿಟ್ನ ಡಿಸೈಡ್ ಮಾಡುತ್ತೆ. ಯಾಕಪ್ಪ ಅಂತಂದರೆ ಇದು ನಮ್ಮ ಬಿಸ್ನೆಸ್ ಪ್ರಾಫಿಟ್ನ ಡಿಸೈಡ್ ಮಾಡುತ್ತೆ. ಸೊ ನಾವು ಅಮೆಝಾನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಯಾವ ಮಾಡೆಲ್ ಥ್ರೂ ಕಸ್ಟಮರ್ಗೆ ನಮ್ಮ ಪ್ರಾಡಕ್ಟ್ಸ್ನ ತಲುಪಿಸ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಮೊದಲನೇದು ಸೆಲ್ಫ್ ಶಿಪ್ ಅಂತ ಅಂದರೆ ಪ್ರಾಡಕ್ಟ್ನ ನಾವೇ ಪ್ಯಾಕ್ ಮಾಡಿ ಡೆಲಿವರಿನ ನಾವೇ ಅರೇಂಜ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ಲಿ ನಮ್ಮ ಕೈಯಲ್ಲಿರುತ್ತೆ. ನಾವು ಕಡಿಮೆ ಫುಲ್ಫಿಲ್ಮೆಂಟ್ ಕಾಸ್ಟ್ ಇರೋದನ್ನ ಸರ್ವಿಸ್ನ ಚೂಸ್ ಮಾಡಿ ನಾವು ಕಸ್ಟಮರ್ಗೆ ಸಪ್ಲೈ ಮಾಡ್ಬೋದು. ಸೊ ಇದರಿಂದ ನಮಗೆ ಪ್ರಾಫಿಟ್ ಇದೆ. ಇನ್ನೊಂದು ಈಸಿ ಶಿಪ್ ಅಂದರೆ ಏನಂದರೆ ನಮ್ಮ ಪ್ರಾಡಕ್ಟ್ನ ನಾವೇ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ. ಸೊ ಅಮೆಝಾನ್ನ ಲಾಜಿಸ್ಟಿಕ್ ಸರ್ವಿಸ್ನವ್ರು ಬಂದು ಅದನ್ನು ತಗೊಂಡು ಕಸ್ಟಮರ್ಗೆ ಡೆಲಿವರಿ ಮಾಡ್ತಾರೆ. ಸೊ ಇಲ್ಲಿ ಅಮೆಝಾನ್ ಫೀಸ್ನ ನಾವು ಕೊಡಬೇಕಾಗುತ್ತೆ ಆ್ಯಸ್ ಪರ್ ದ ಶಿಪ್ಮೆಂಟ್. ಮತ್ತೊಂದು FBAದಲ್ಲಿ ನಮಗೆ ಸ್ಟೋರೇಜ್ ಫೀಸ್, ವೇಟ್ ಹ್ಯಾಂಡ್ಲಿಂಗ್ ಫೀಸ್ ಮತ್ತು ಪ್ಯಾಕಿಂಗ್ ಫೀಸ್ ಇನ್ಕ್ಲೂಡ್ ಆಗಿರುತ್ತೆ. ಮೇಜರ್ ಆಗಿ ಶಿಪ್ಪಿಂಗ್ ಕಾಸ್ಟ್. ಸೊ ಇವೆಲ್ಲ ಇನ್ಕ್ಲೂಡ್ ಆಗಿ FBA ಫೀಸ್ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಹಾಗಾಗಿ ಈ 3 ಮಾಡೆಲಲ್ಲಿ ನಿಮಗೆ ಯಾವುದು ಚೂಸ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟಿದೆ. ನಿಮಗೆ ಯಾವ್ದು ಇಷ್ಟನೋ ಆ ಬೇಸಿಸಲ್ಲಿ ನೀವು ಶಿಪ್ಮೆಂಟ್ನ ಪ್ಲಾನ್ ಮಾಡ್ಬೋದು. ಸೊ ಯಾವ ಬಿಸ್ನೆಸ್ ಮಾಡೆಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ಹಿಂದಿನ ವೀಡಿಯೋಸಲ್ಲಿ ಹೇಳಿದ್ದೀನಿ. ಪ್ಲೀಸ್ ವೀಡಿಯೋಸ್ನ ನೋಡಿ. ಸೊ ಇವಾಗ ಎಕ್ಸಾಂಪಲ್ ಮುಖಾಂತರ ನಮ್ಮ ನೆಕ್ಸ್ಟ್ ಪ್ರಾಫಿಟ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ. ನಮ್ಮ ಪ್ರಾಡಕ್ಟ್ ಸೆಲ್ಲಿಂಗ್ ಪ್ರೈಸ್ 1000 rupees. ನಮ್ಮ ಟೋಟಲ್ ಅಮೆಝಾನ್ ಟೋಟಲ್ ಫೀಸ್ ಬಂದುಬಿಟ್ಟು 150 rupees ಮತ್ತು ಪ್ರಾಡಕ್ಟ್ ಕಾಸ್ಟ್ ಬಂದುಬಿಟ್ಟು 350 rupees ಆಗುತ್ತೆ. ಅಂದರೆ ಗ್ರಾಸ್ ಪ್ರಾಫಿಟ್ 500 rupees ಆಯಿತು. ಸೊ 500 rupees ಎಕ್ಸ್ಪೆನ್ಸಸ್ ಆದರೆ 500 rupees ನಮಗೆ ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಅದರಲ್ಲಿ ನಮ್ಮ ಆಡ್ಸ್ ಕಾಸ್ಟ್ ಎಕ್ಸಾಂಪಲ್ 100 rupeesನ ತೆಗೆದ್ರೆ ನಮಗೆ 400 rupees ನೆಟ್ ಪ್ರಾಫಿಟ್ ಆಯಿತು. ಸೊ ಈ ಥರ ನಾವು ಪ್ರಾಫಿಟ್ ವರ್ಕಿಂಗ್ನ ಮಾಡ್ಬೋದು, P&L ವರ್ಕಿಂಗ್ನ ಮಾಡ್ಬೋದು. ಇಲ್ಲಿ ಇನ್ನೊಂದು ನಿಮ್ಮ ಮೈಂಡಲ್ಲಿ ಇನ್ನೊಂದು ಕ್ವಶನ್ ನೋಡ್ತಾ ಇರ್ಬೋದು. ನಮ್ಮದು 1000 rupees ಪ್ರಾಡಕ್ಟ್ ಅಲ್ಲ, 200 rupees ಇದೆ, 300 rupees ಇದೆ, 500 rupees ಇದೆ. ಈ ಪ್ರಾಡಕ್ಟ್ಸ್ಗೆ ರೆಫರಲ್ ಫೀಸ್ ಇರುತ್ತಾ ಇಲ್ವಾ? ಸೊ ಇದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ನೀವು ಕ್ಯಾಟಗರಿ ಫೀಸ್ನ ಚೆಕ್ ಮಾಡಿಕೊಂಡು ಆ ಪ್ರಾಡಕ್ಟಿಗೆ ಇದೆಯೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡು ನೀವು ಪ್ರಾಡಕ್ಟ್ ಪ್ರೈಸ್ನ ಇಡಬೇಕಾಗುತ್ತೆ. ಸೊ ಮೋಸ್ಟ್ ಆಫ್ ದ ಕ್ಯಾಟಗರೀಸಲ್ಲಿ ಇದೆ. ಸೊ ಬೆಟರ್ ನೀವು ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆ್ಯಡ್ ಕಾಸ್ಟ್. ಸೊ ಈ ಆ್ಯಡ್ ಕಾಸ್ಟ್ ಅನ್ನೋದು ನಮ್ಮ ಪ್ರಾಫಿಟ್ನ ಕಿಲ್ ಮಾಡುತ್ತೆ. ತುಂಬ ಬರ್ನ್ ಮಾಡೋದು ನಮ್ಮ ಪ್ರಾಫಿಟ್ನ ಇದೆ. ಕೆಲವೊಂದು ಟೈಮೇ ಕಂಪ್ಲೀಟ್ ಲಾಸ್ ಆಗಿಬಿಡ್ತೀವಿ, ಮೈನಸ್ಸಲ್ಲಿ ಹೋಗ್ತಾ ಇರ್ತೀವಿ ಬಿಕಾಸ್ ಆಫ್ ಆ್ಯಡ್ಸ್. ಸೊ ನಾವು ಒಂದು ಪ್ರಾಡಕ್ಟ್ಗೆ 1000 rupees ಇರೋ ಪ್ರಾಡಕ್ಟ್ಗೆ 100 rupees ಸ್ಪೆಂಡ್ ಮಾಡೋ ಜಾಗದಲ್ಲಿ ನಾವು ಪ್ರಾಡಕ್ಟ್ ಪ್ರೈಸ್ಗಿಂತನೂ ಜಾಸ್ತಿ ಮಾಡಿರ್ತೀವಿ, ಇಲ್ಲ 500 rupees ಸ್ಪೆಂಡ್ ಮಾಡಿರ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಸೊ ನಾವು ಎಷ್ಟು ಆ್ಯಡ್ಸ್ ಸ್ಪೆಂಡ್ನ ಕಡಿಮೆ ಮಾಡ್ತೀವಿ ಅಷ್ಟು ನಮ್ಮ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಇದು ಅಮೆಝಾನ್ ಫೀಸ್ ಮತ್ತು ಪ್ರಾಡಕ್ಟ್ ಕಾಸ್ಟ್ ಎಲ್ಲ ಫಿಕ್ಸ್ ಇರುತ್ತೆ, ಬಟ್ ನಮಗೆ ವೇರಿ ಆಗೋದು ಅಮೆಝಾನ್ ಆ್ಯಡ್ಸ್. ಸೊ ಅಡ್ವರ್ಟೈಸ್ಮೆಂಟ್ ಕಾಸ್ಟ್. ಸೊ ಇದನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಫೈನಲ್ ಆಗಿ ನಮ್ಮ ಪ್ರಾಫಿಟ್ ಫಾರ್ಮುಲಾ ಏನು? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಟೋಟಲ್ ಅಮೆಝಾನ್ ಫೀಸ್ ಮೈನಸ್ ಆ್ಯಡ್ಸ್ ಕಾಸ್ಟ್ ಮೈನಸ್ ಪ್ರಾಡಕ್ಟ್ ಕಾಸ್ಟ್. ಸೊ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್. ಸೊ ಇದು ನಿಮ್ಮ ನೆಟ್ ಪ್ರಾಫಿಟ್ ಆಗಿರುತ್ತೆ. ಈ ರೀತಿ ನಿಮ್ಮ ಕ್ಯಾಲ್ಕುಲೇಷನ್ ಮಾಡಿದರೆ ಆಕ್ಚುಯಲ್ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ ಕೊನೆಯದಾಗಿ ಹೇಳ್ತಿದ್ದೀನಿ, ಈ ಎಲ್ಲ ಫೀಸನ್ನು ನೀವು ನಿಮ್ಮ ಪ್ರಾಡಕ್ಟ್ ಕೆಟಗರಿ ವೈಸ್ ನೋಡಿಕೊಂಡು ಫೀಸ್ ಸ್ಟ್ರಕ್ಚರ್ನ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.